ಶೂಲೇನ ಪಾಹಿ ನೋ ದೇವಿ ಪಾಹಿ ಖಡ್ಗಿನ ಚಾಂಬಿಕೆ ಕಂಠಾಸ್ವನೇನ ಅಪ್ಪಾಜ ಚಾಪಜ್ಜಾನಿ ಸ್ವನೇನ ಚ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. 2026 ಈ ಹೊಸ ವರ್ಷ, ಆಂಗ್ಲ ಹೊಸ ವರ್ಷ ಅಂತೇನು ನಾವು ಹೇಳ್ತೀವಿ, ಇದು ತುಲಾರಾಶಿಯವರ ಒಂದು ಜೀವನದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂಥೇಳಿ ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅಂದರೆ ಈ ವರ್ಷದಲ್ಲಿ ಗುರು ಗ್ರಹ, ಶನಿಗ್ರಹ, ಕುಜ ಇಂತಹ ಗ್ರಹಗಳ ಒಂದು ಪ್ರಭಾವದಿಂದ ಜೀವನದಲ್ಲಿ ಲಾಭ, ನಷ್ಟ, ಸುಖ, ದುಃಖ, ಸರಸ, ವಿರಸ ಇಂತಹದ್ದೆಲ್ಲ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ತಿಳಿದುಕೊಂಡ್ರೆ ನಮ್ಮ ಜೀವನಕ್ಕೆ ಸರಿಯಾಗಿರತಕ್ಕಂತಹ ನಾವು ಒಂದು ಮುನ್ನೆಚ್ಚರಿಕೆಯನ್ನು ಅಥವಾ ಒಂದು ಜೀವನದ ಪ್ಲಾನ್ ಮಾಡುವುದಕ್ಕೆ ಇದು ಮಾರ್ಗದರ್ಶಕವಾಗುತ್ತೆ. ಆದ್ದರಿಂದ ಈ ತುಲಾರಾಶಿಯವರ ತುಲಾರಾಶಿಯ ಅಧಿಪತ್ಯವನ್ನು ಹೊಂದಿರತಕ್ಕಂತಹ, ಅಂದರೆ ತುಲಾರಾಶಿಗೆ ಯಾವ ಗ್ರಹ ಅಂದರೆ ಶುಕ್ರಗ್ರಹ ವಿಶೇಷವಾಗಿ ತುಲಾರಾಶ್ಯಾಧಿಪತಿ. ಆದ್ದರಿಂದ ಆ ತುಲಾರಾಶಿಯವರು ಏನಿದ್ದಾರೆ ಅವರು ಶುಕ್ರಗ್ರಹ ಅಧಿಪತಿಯನ್ನು ಹೊಂದಿರುತ್ತೆ. ಲಕ್ಸುರಿ ಲೈಫ್ ಅಂದರೆ ನೀವು ಬಂದಿರತಕ್ಕಂತಹ ಜೀವನವನ್ನು ಸುಖವಾಗಿ ಅನುಭವಿಸುವುದಕ್ಕೆ ಇಷ್ಟಪಡತಕ್ಕಂತಹ ವ್ಯಕ್ತಿತ್ವವನ್ನು, ಸ್ವಭಾವವನ್ನು ಅವರು ಹೊಂದಿರ್ತಾರೆ. ಅದಕ್ಕೆ ಪೂರಕವಾಗಿ ಹಣಕಾಸಿನ ಒಂದು ಸುಸ್ಥಿತಿ, ಕೌಟುಂಬಿಕವಾದಂತಹ ಸಮಾಧಾನ, ಇವೆಲ್ಲವೂ ಒಳ್ಳೆಯ ಉದ್ಯೋಗ, ಕೆಲಸ ಇವೆಲ್ಲ ಇರಬೇಕಲ್ಲ. ಇದೆಲ್ಲ ಕೇವಲ ಶುಕ್ರ ಒಬ್ಬರೇ ಚೆನ್ನಾಗಿದ್ದರೆ ಚೆನ್ನಾಗಿ ಜೀವನ ಇರುತ್ತೆ ಅಂತ ಹೇಳಿ ಅರ್ಥ ಅಲ್ಲ. ಇದಕ್ಕೆ ಇನ್ನಿತರ ಗ್ರಹಗಳು ಕೂಡ ಪೂರಕವಾಗಿ ವರ್ತಿಸಿದಾಗ ಮಾತ್ರ ಜೀವನದಲ್ಲಿ ನಾವು ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯ. ಅದರಿಂದಲೇ ಕೆಲವೊಂದು ಸಮಯ ಕಷ್ಟ ಇರುತ್ತೆ, ಸುಖ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶಾಭುಕ್ತಿಗಳು ಅಂಥೇಳಿ ಒಂದಷ್ಟು ವರ್ಷ ಒಂದು ನಿರ್ದಿಷ್ಟವಾದಂತಹ ಗ್ರಹಗಳ ನಿಯಂತ್ರಣದಲ್ಲಿ ನಮ್ಮ ಜೀವನ ಅನ್ನತಕ್ಕಂಥದ್ದು ಇರುತ್ತೆ. ಈ 2026 ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಇರತಕ್ಕಂತಹ ಗುರು ನಂತರ ಕರ್ಮಸ್ಥಾನಕ್ಕೆ ಉಚ್ಚನಾಗಿ ಕರ್ಕಾಟಕ ರಾಶಿಗೆ ಬರ್ತಾನೆ ಜೂನ್ ನಂತರದಲ್ಲಿ. ಅದರಿಂದ ಭಾಗ್ಯದಲ್ಲಿ ಗುರು ಇದ್ದಾಗ ಭಾಗ್ಯವಂತರು, ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಅಂದರೆ ಜೂನ್ವರೆಗೆ ಅದೃಷ್ಟವಂತರು. ಅಂದರೆ ಅಲ್ಲಿವರೆಗೆ ನಿಮ್ಮ ಏನು ಕಾರ್ಯ ಸಾಧನೆಗಳಿರುತ್ತೆ, ನಿಮ್ಮ ಗೋಲ್ ಏನಿರುತ್ತೆ, ನಿಮ್ಮ ಗುರಿ ಏನಿರುತ್ತೆ ಅದನ್ನು ಸಾಧಿಸಿಕೊಳ್ಳಬೇಕು. ಅಂದರೆ ಗಾಳಿ ಬಂದಾಗ ತೂರಿಕೊಳ್ಳಬೇಕು ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿ ಒಳ್ಳೆಯ ಸಮಯ ನಮ್ಮ ಗೋಚಾರದಲ್ಲಿ ಜಾತಕದಲ್ಲಿ ಬಂದಾಗ ಅದನ್ನು ತಿಳಿದುಕೊಂಡು ಆ ಸಮಯದಲ್ಲಿ ನಮ್ಮ ಪರಿಶ್ರಮವನ್ನು ಅಂದರೆ ಎಫರ್ಟನ್ನು ಜಾಸ್ತಿ ಹಾಕಿ ಆ ಮೂಲಕ ಜೀವನದಲ್ಲಿ ನಮ್ಮ ಗುರಿಯನ್ನು ಸಾಧಿಸಬೇಕು. ಅದು ಯಾವುದೇ ಕ್ಷೇತ್ರದಲ್ಲಿ ಇರಬಹುದು. ಆದ್ದರಿಂದ ಈ ವಿಚಾರದಲ್ಲಿ ಅಂದರೆ ಜೂನ್ವರೆಗೆ ನೀವು ವಿಶೇಷವಾಗಿ ನಿಮ್ಮದು ಯಾವುದೇ ಉದ್ಯೋಗ, ಹೊಸದಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಆ ಸಮಯದಲ್ಲಿ ಮಾಡಿ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದಿದ್ದರೆ ಮಾಡ್ಬೋದು. ಅದರಲ್ಲೂ ಪಾರ್ಟ್ನರ್ಶಿಪ್ಪು ಈ ತುಲಾರಾಶಿಯವರಿಗೆ ಚೆನ್ನಾಗಿ ಆಗಿ ಬರುತ್ತೆ. ಅದರಲ್ಲಿ ಈ ಮಹಿಳೆಯರು ವಿಶೇಷವಾಗಿ ಪರಸ್ಪರ ಮಹಿಳೆಯರೇ ಸೇರಿ ಮಾಡತಕ್ಕಂತಹ ಉದ್ಯಮಗಳು ಏನಾದರೂ ಇದ್ದರೆ ಈ 3-4 ತಿಂಗಳುಗಳಲ್ಲಿ ನೀವು ಪ್ರಾರಂಭವನ್ನು ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತೇಳಿ ಹೇಳ್ಬೋದು. ಒಂದು ಸ್ತ್ರೀ ಗ್ರಹ ಶುಕ್ರ ವಿಶೇಷವಾಗಿ ಅದರ ಭಾಗ್ಯದಲ್ಲಿ ಗುರು ಬಂದಾಗ ಸ್ತ್ರೀ ರಾಶಿಯಾದಂತಹ ಈ ತುಲಾರಾಶಿಯವರಿಗೆ ಸ್ತ್ರೀ ಗ್ರಹವಾದಂತಹ ಶುಕ್ರನ ಒಂದು ಪ್ರಭಾವದಿಂದ ಸ್ತ್ರೀ ಉದ್ಯಮದಲ್ಲಿ, ಮಹಿಳೆಯರು ನಡೆಸ್ತಕ್ಕಂತಹ ಉದ್ಯಮದಲ್ಲಿ ಪ್ರಗತಿಯನ್ನು ಕಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಆಕೆಯವರು ಉದ್ಯಮ ಅಂತಂದರೆ ಯಾವುದೋ ಬಿಸ್ನೆಸ್ಸು, ಜೊತೆಯಲ್ಲಿ ಕಲಾವಿದರು, ಅವರಿಗೆ ಪ್ರತಿಭೆ ಯಾವುದೇ ಇರ್ಬೋದು, ಅದು ವಿಶೇಷವಾಗಿ ಒಂದು ಎಕ್ಸ್ಪೋಸ್ ಆಗುತ್ತೆ. ಅಂದರೆ ಹೊರ ಪ್ರಪಂಚಕ್ಕೆ ನಿಮ್ಮ ಪ್ರತಿಭೆ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ತೋರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಗ್ರಹಗತಿಗಳ ಅನುಕೂಲ ಜೂನ್ವರೆಗೆ ಇದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಇನ್ನು ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇರುತ್ತೆ. ನೀವು ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ರು ಮದುವೆ ಆಗದೇ ಇದ್ದರೆ ಈ ವರ್ಷದಲ್ಲಿ ಮದುವೆ ಆಗತಕ್ಕಂತಹ ಎಲ್ಲ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ಶುಭ ಕಾರ್ಯಗಳು ಮೊದಲ 3-4 ತಿಂಗಳಲ್ಲಿ ಮನೆಯಲ್ಲಿ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆತಕ್ಕಂತಹದ್ದು. ಜೊತೆಯಲ್ಲಿ ನಿಮ್ಮ ಆತ್ಮೀಯರ ಒಂದು ಭೇಟಿ, ನಿಮಗೆ ಎಷ್ಟೋ ವರ್ಷದ ಹಿಂದೆ ತುಂಬ ಆತ್ಮೀಯರು ಅಂತ ಇರ್ತಾರೆ, ಅವರು ಭೇಟಿಯನ್ನು ಮಾಡಲಿಕ್ಕೆ ಆಗದೇ ಇದ್ದರೆ ಈ ವರ್ಷದಲ್ಲಿ ಅವೆಲ್ಲ ಸಂತಸಗಳು, ಅಂದರೆ ಜೀವನದಲ್ಲಿ ನೀವು ಸುಖವನ್ನು ಏನು ಅಪೇಕ್ಷೆ ಪಡಿಸ್ತಾರೋ ಜನಗಳು, ಮನುಷ್ಯರು ಸಹಜವಾಗಿ ಅಂತಹದ್ದೆಲ್ಲ ಮೊದಲ 3-4 ತಿಂಗಳಲ್ಲಿ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳನ್ನೆಲ್ಲವೂ ಕೂಡ ಗ್ರಹಗತಿಗಳು ಸೂಚಿಸ್ತಾ ಇದೆ. ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಯಾಕೆಂದರೆ ಶನಿ ರೋಗಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಅನಾರೋಗ್ಯ ಸಮಸ್ಯೆ, ಅದರಲ್ಲೂ ಕೂಡ ಈ ಗುಪ್ತ ರೋಗಗಳು ಅಂತೇನು ನಾವು ಹೇಳ್ತೀವಿ, ಸೊಂಟದಿಂದ ಕೆಳಕ್ಕೆ ಇರತಕ್ಕಂತಹ ಇಂತಹ ಸಮಸ್ಯೆಗಳು ಕಾಣುತ್ತೆ. ಅದು ಹೇಳ್ಕೊಳ್ಳಿಕ್ಕಾಗಲ್ಲ, ಅನುಭವಿಸೋದಕ್ಕೂ ಆಗಲ್ಲ. ಇಂತಹ ರೋಗಗಳು ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಒಂದೊಂದು ರಾಶಿ ಮನುಷ್ಯನ ಒಂದೊಂದು ಅಂಗಾಂಗಕ್ಕೆ ಹೇಳಿದ್ದಾರೆ. ಅದನ್ನೇ ತುಲಾರಾಶಿಯನ್ನು ನಾವು ತೆಗೆದುಕೊಂಡಾಗ ಮುಖ್ಯವಾಗಿ ಅದರಲ್ಲಿ ಶುಕ್ರ ವಿಶೇಷವಾಗಿ ಅಂತಹ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ಗ್ರಹ ಆಗಿರುವುದರಿಂದ
ಈ ಕೆಲವೊಂದು ರೋಗಗಳು ಬಾಧಿಸತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಸೂಕ್ತವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು, ಮುನ್ನೆಚ್ಚರಿಕೆಯನ್ನು ಪಡೆದುಕೊಳ್ಳತಕ್ಕಂಥ ತುಂಬ ಮುಖ್ಯ. ಇನ್ನು ಲೌಕಿಕವಾದಂತಹ ಒಂದು ಯಾವುದೇ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡತಕ್ಕಂಥವರಿಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು, ಒಳ್ಳೆಯ ವರ್ಷ ಅಂತ ಹೇಳ್ಬೋದು. ಯಾಕೆಂದರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೆಚ್ಚು ಸಂಪಾದನೆಯನ್ನು ಮಾಡತಕ್ಕಂತಹದ್ದು ಮೊದಲ 3 ತಿಂಗಳುಗಳಲ್ಲಿ ತುಂಬ ನೀವು ಅಂದುಕೊಂಡಿದ್ದೆಲ್ಲ ಕೂಡ ಕೆಲಸ ಆಗಿ ಬರ್ತಾ ಇರುತ್ತೆ. ಹೊಸದಾಗಿ ಮನೆ ಖರೀದಿ ಮಾಡ್ತಕ್ಕಂಥವ್ರು, ನಿವೇಶನ ಅಥವಾ ಕೃಷಿ ಜಮೀನನ್ನು ಮಾಡ್ತಕ್ಕಂಥ, ಅದರಲ್ಲೂ ಕೃಷಿಕರಿಗೆ ಜೇನು ಕೃಷಿ ಮತ್ತು ರೇಷ್ಮೆ ಕೃಷಿಯನ್ನು ಯಾರು ಮಾಡ್ತಾರೋ ತುಲಾರಾಶಿಯವರಿದ್ದಾಗ ಅವರಿಗೆ ಈ ಕೃಷಿಯಲ್ಲಿ ವಿಶೇಷವಾದಂತಹ ಒಂದು ಸಂಪಾದನೆಯನ್ನು ಮಾಡತಕ್ಕಂತಹದ್ದು ಕೂಡ ಇದೆ. ಜೊತೆಯಲ್ಲಿ ಕೆಲವೊಂದು ಸುಖ ದುಃಖ ಲಾಭ ನಷ್ಟ ಎರಡೂ ಕೂಡ ಇರುತ್ತೆ. ನಾವು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಅದರಲ್ಲೂ ಕೂಡ ಈ ತುಲಾರಾಶಿಯ ದೇವಿ ಸ್ತೋತ್ರವನ್ನು ಪಠಿಸಬೇಕು. ಕನಕದಾರ ಸ್ತೋತ್ರ, ಆರ್ಥಿಕ ಸಮಸ್ಯೆ ಯಾರಿಗೆ ಇದೆ ತುಲಾರಾಶಿಯವರು ಅಂಥವರು ಕನಕದಾರ ಸ್ತೋತ್ರವನ್ನು ಪಠಿಸಿ, ಲಕ್ಷ್ಮೀ ಅಷ್ಟಕ ಅನ್ನತಕ್ಕಂತಹ ಮಂತ್ರವನ್ನು ಪಠಿಸ್ತಕ್ಕಂಥ ಲಕ್ಷ್ಮೀ ಅಷ್ಟೋತ್ತರವನ್ನು ಸ್ತ್ರೀಯರು ಪ್ರತಿನಿತ್ಯ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆಯನ್ನು ಮಾಡಿದರೆ ಅಥವಾ ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡಿದರೆ ಆರ್ಥಿಕ ಸಮಸ್ಯೆ ಅಥವಾ ಸಾಲದ ಸಮಸ್ಯೆ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ. ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೆ, ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನತಕ್ಕಂಥ ಆಸೆ ಇರುತ್ತೆ, ಅಥವಾ ಮಕ್ಕಳು ಚೆನ್ನಾಗಿ ಓದ್ತಾ ಇರೋದಿಲ್ಲ, ಇಂತಹ ಸಮಯದಲ್ಲಿ ಸರಸ್ವತಿ ಸ್ತೋತ್ರವನ್ನು ಮತ್ತು ವಿದ್ಯಾವರ್ಧಕ ಸರಸ್ವತಿ ಸ್ತೋತ್ರ ಅನ್ನತಕ್ಕಂತಹದ್ದನ್ನು ವಿದ್ಯಾರ್ಥಿಗಳು ಯಾರು ಇರ್ತಾರೆ, ಅದು 1ನೇ ಕ್ಲಾಸಿಂದ ನೀವು ಉನ್ನತ ವಿದ್ಯಾಭ್ಯಾಸ ಯಾರೇ ಇರ್ಬೋದು, ಚಿಕ್ಕವರಿರಲಿ ದೊಡ್ಡವರಿರಲಿ, ಇದನ್ನು ನೀವು ಪಠಿಸುವುದರಿಂದ ವಿದ್ಯಾಕ್ಷೇತ್ರದಲ್ಲಿ ನೀವು ಅಂದುಕೊಂಡಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜಾತಕದಲ್ಲಿ ಎಷ್ಟೇ ದೋಷ ಇರಲಿ, ನಾನು ಹೇಳ್ತಕ್ಕಂತಹ ಮಂತ್ರವನ್ನು ಪಠಿಸಿ ಅದರಿಂದ ವಿಶೇಷವಾದಂತಹ ಫಲವನ್ನು ಹೊಂದಿ ಜೀವನದಲ್ಲಿ ನೀವು ಅಂದುಕೊಂಡಂತಹ ಯಶಸ್ಸನ್ನು ಗಳಿಸಲಿದ್ದೀರ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.